ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಕೇರಳದ ಜಿಯೋಗ್ರಫಿ, ಕೇರಳದ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊಟ್ಟ ಮೊದಲನೇ ಬಾರಿಗೆ ಕೇರಳ ಯಾವಾಗ ರಚನೆ ಆಯಿತು ಅಂತಂದರೆ, ಸೇಮ್ ನಮ್ಮ ಕರ್ನಾಟಕ ಯಾವಾಗ ರಚನೆ ಆಯಿತು ಆವಾಗಲೇ 1956 ನವೆಂಬರ್ 1ರಲ್ಲಿ ರಚನೆ ಆಯಿತು. ಕೇರಳಕ್ಕೆ ಕೇರಳ ಅಂತ ಹೆಸರು ಬರಲಿಕ್ಕೆ ಏನು ಕಾರಣ ಅಂತಂದರೆ, ಆ ಕೇರಳದಲ್ಲಿ ಜಾಸ್ತಿ ತೆಂಗಿನ ಮರಗಳಿದ್ದಾವೆ, ತೆಂಗನ್ನ ಜಾಸ್ತಿ ಬೆಳೀತಾರೆ. ತೆಂಗಿಗೆ ಕೇರ ಅಂತ ಹೇಳಿ, ಕೇರಳದಲ್ಲಿ ತೆಂಗಿನಕಾಯಿಗೆ ಮಲಯಾಳಂ ಭಾಷೆಯಲ್ಲಿ ಕೇರ ಅಂತಾರೆ. ಜಾಸ್ತಿ ತೆಂಗು ಬೆಳೆಯುವ ನಾಡಾಗಿದ್ದರಿಂದ ಅದನ್ನ ಕೇರಳ ಅಂತ ಹೇಳ್ಬಿಟ್ಟು ಕರೀತಾರೆ ಸ್ನೇಹಿತರೆ. ಆದ್ರೆ ಅದನ್ನ ಇವಾಗ ಕೇರಳ ಹೋಗ್ಬಿಟ್ಟು ಕೇರಳಂ ಅಂತ ಮಾಡಿದ್ದಾರೆ. ಅದನ್ನ ಕೇರಳಂ ಅಂತ ಉಚ್ಚಾರಣೆ ಮಾಡಬೇಕಾಗಿ ಹೇಳ್ಕೊಳ್ತೀನಿ. ಮತ್ತೆ ಈ ಕೇರಳ ರಾಜ್ಯದ ವಿಸ್ತೀರ್ಣ ಬಂದ್ಬಿಟ್ಟು 38,863 ಸ್ಕ್ವೇರ್ ಕಿಲೋಮೀಟರ್ಗಳು ಈ ಕೇರಳ ರಾಜ್ಯಕ್ಕೆ ಇದೆ ಸ್ನೇಹಿತರೆ. ಮತ್ತೆ ಕೇರಳ ರಾಜ್ಯದ ಜನಸಂಖ್ಯೆ 4 ಕೋಟಿ ಇದೆ. ನೋಡಿ, ಈ ಜನಸಂಖ್ಯೆ ಕೇರಳ ರಾಜ್ಯದ್ದು ಅಲ್ಲಿರೋದು 38,800 ಸ್ಕ್ವೇರ್ ಕಿಲೋಮೀಟರ್. ಆದ್ರೆ ನಮ್ಮ ಕರ್ನಾಟಕ ರಾಜ್ಯದ್ದು 191,000 ಸ್ಕ್ವೇರ್ ಕಿಲೋಮೀಟರ್. ನಮಗಿಂತ ಸುಮಾರು 5 ಪಟ್ಟು ಕಡಿಮೆ ಇದ್ರೂ ಕೂಡ ನಮ್ಮ ಅರ್ಧದಷ್ಟು ಜನಸಂಖ್ಯೆ ಇದೆ. ಜನಸಾಂದ್ರತೆ ತುಂಬಾ ಜಾಸ್ತಿ ಇದೆ ಕೇರಳದಲ್ಲಿ. ಮತ್ತೆ ಕೇರಳದ ಜಿಲ್ಲೆಗಳು ಎಷ್ಟಿದ್ದಾವೆ ಅಂತ ನೋಡೋದಾದ್ರೆ 14 ಜಿಲ್ಲೆಗಳು ಕೇರಳ ರಾಜ್ಯದಲ್ಲಿ ಇದಾವೆ ಸ್ನೇಹಿತರೆ. ಮತ್ತೆ ಕೇರಳದಲ್ಲಿ 78 ತಾಲೂಕುಗಳಿದ್ದಾವೆ ಕೇರಳದಲ್ಲಿ. ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ಕೇರಳದ ರಾಜಧಾನಿ ಬಂದ್ಬಿಟ್ಟು ತಿರುವನಂತಪುರ. ಇದನ್ನ ಟ್ರಿವೆಂಡ್ರಮ್ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ, ಟ್ರಿವೆಂಡ್ರಮ್ ಅಂತ ಕರೀತಾರೆ. ಮತ್ತೆ ಕೇರಳದ ಆಡಳಿತ ಭಾಷೆ ಮಲಯಾಳಂ. ಮಾತ್ರ 97% ಜನ ಮಲಯಾಳಮೇ ಮಾತಾಡ್ತಾರೆ. ಇನ್ನು ಮಿಕ್ಕಿದ 3% ಅಲ್ಲಿ ತಮಿಳು, ತೆಲುಗು ಇಲ್ಲ ಆ ಕಡೆ, ಕನ್ನಡ, ತುಳು, ಕೊಂಕಣಿ. ಕನ್ನಡ ಅಂತೂ ಇದಿದೆಯಲ್ಲ, ಯಾವುದು ಕಾಸರಗೋಡು ಡಿಸ್ಟಿಕ್ ಅಲ್ಲಿ ಹೇರಳವಾಗಿ ಕನ್ನಡವನ್ನ ಮಾತಾಡ್ತಾರೆ. ಮತ್ತೆ ಕೇರಳ ಅಭಿವೃದ್ಧಿ ಹೊಂದಿದ ರಾಷ್ಟ್ರನ ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರನ ಅಂತ ನೋಡೋದಾದ್ರೆ, ಕೇರಳ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರ, ಚೆನ್ನಾಗಿ ಅಭಿವೃದ್ಧಿಯಾಗಿದೆ. ಇನ್ನೂ ಕೂಡ ಅಭಿವೃದ್ಧಿ ಆಗ್ಬೇಕಾದ್ದು ಇದೆ. ಕೇರಳದಲ್ಲಿ ಅಗ್ರಿಕಲ್ಚರ್, ಕೃಷಿ ಬೆಳೆಗಳನ್ನ ಯಾವ್ಯಾವ್ದು ಬೆಳೀತಾರೆ ಅಂತಂದ್ರೆ, ಆಗ್ಲೇ ನಾನು ಹೇಳ್ದಂಗೆ ತೆಂಗು, ಅಡಿಕೆ, ರಬ್ಬರನ್ನ ಬೆಳೀತಾರೆ ಕೇರಳದಲ್ಲಿ. ಮತ್ತೆ ಭತ್ತವನ್ನ ಬೆಳೀತಾರೆ. ಮತ್ತೆ ಕೇರಳದ ಸಂಸ್ಕೃತಿ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ಕೇರಳದ ಸಂಸ್ಕೃತಿ ತುಂಬಾ ವಿಭಿನ್ನವಾಗಿದೆ ಸ್ನೇಹಿತರೆ. ಒಂದ್ ಕಡೆ ಇದ್ದಂತ ಸಂಸ್ಕೃತಿ ಇನ್ನೊಂದು ಕಡೆ ಇಲ್ಲ. ತುಂಬಾ ವಿಭಿನ್ನವಾದ ಸಂಸ್ಕೃತಿಯನ್ನ ಕೇರಳದಲ್ಲಿ ಕಾಣಬಹುದು. ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರು ಯಾರ್ಯಾರಿದ್ರು ಕೇರಳದಲ್ಲಿ ಅಂತಂದ್ರೆ, ಕೆಳಪ್ಪನ್, ಪಜಾಸಿರಾಜ ಮತ್ತೆ ಅಕ್ಕಮ್ಮ ಚೆರಿಯನ್, ಇವರು ಕೇರಳದ ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದಾರೆ ಸ್ನೇಹಿತರೆ. ಮತ್ತೆ ಕೇರಳದ ಪ್ರವಾಸಿ ಸ್ಥಳಗಳು ಯಾವ್ಯಾವಿದೆ ಅಂತ ಅನ್ನೋದಾದ್ರೆ, ಇದು ತುಂಬಾನೇ ಮುಖ್ಯವಾದಂತಹ ಒಂದು ವಿಚಾರ. ಮುನ್ನಾರ್, ಅಲ್ಲಪ್ಪಾಯ್ ಮತ್ತೆ ವಯನಾಡ್, ಈ 3 ಕೂಡ ಪ್ರವಾಸಿ ಸ್ಥಳಗಳು. ಇಲ್ಲಿ ಹೆರಿಟೇಜ್ ಟೆಂಪಲ್ ಅನ್ನೋದಕ್ಕಿಂತ ಇಲ್ಲಿ ನೇಚರ್ ಟೂರಿಸ್ಟ್ ಜಾಸ್ತಿ ಇದೆ ಕೇರಳದಲ್ಲಿ. ಬಟ್ ಚೆನ್ನಾಗಿದೆ. ನಮ್ಮ ಕಡೆಯಿಂದ ಟೂರಿಸ್ಟ್ ಹೋದವರು ಕೂಡ ನೇಚರ್ ಲವರ್ಗಳು ಜಾಸ್ತಿ ಕೇರಳಗೆ ಹೋಗ್ತಾರೆ ಸ್ನೇಹಿತರೆ. ಮತ್ತೆ ಪ್ರವಾಸಿ ಸ್ಥಳಗಳು ಇದಾಯಿತು. ಮತ್ತೆ ಧಾರ್ಮಿಕ ಕ್ಷೇತ್ರಗಳು ಯಾವ್ಯಾವಿದೆ ಅಂತಂದರೆ, ಪದ್ಮನಾಭ ಸ್ವಾಮಿ ದೇವಾಲಯ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಅನಂತ ಪದ್ಮನಾಭ ವಿಪರೀತ ಚಿನ್ನ ಸಿಕ್ತು, ಮತ್ತೆ ಹಳೆದಳೆದು ಸುಸ್ತಾದರು ಅಂತ ಹೇಳಿಬಿಟ್ಟು ನ್ಯೂಸಲ್ಲೆಲ್ಲ ಬಂದಿತ್ತು ಕೇರಳದ ಬಗ್ಗೆ. ಹಳೆದಳೆದು ಸುಸ್ತಾಗಿಬಿಟ್ರು ಕೇರಳದ ಬಗ್ಗೆ. ಅಷ್ಟು ಚಿನ್ನ ಕೇರಳ ರಾಜ್ಯದಲ್ಲಿ ಸಿಕ್ಕಿತ್ತು ಅನಂತ ಪದ್ಮನಾಭ. ಅದರಲ್ಲಿ ಅದು ಈಗ ಗೌರ್ಮೆಂಟ್ ಹ್ಯಾಂಡ್ ಓವರಲ್ಲಿದೆ ಅನ್ಕೊತೀನಿ. ಆದರೆ ತುಂಬ ದೊಡ್ಡ ಇದು. ಅದು ಬಿಟ್ಟರೆ ಶಬರಿಮಲೆ, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಇದು ಶಬರಿಮಲೆ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ. ನಮ್ಮ ಕರ್ನಾಟಕದಿಂದಲೂ ಕೂಡ ಕೇರಳಗೆ ತುಂಬ ಜನ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೋಗ್ತಾರೆ ಸ್ನೇಹಿತರೆ. ಮತ್ತೆ ಕೇರಳದ ಸಾಕ್ಷರತೆ ಎಷ್ಟಿದೆ ಅಂತ ನೋಡೋದಾದ್ರೆ, ಕೇರಳದ ಸಾಕ್ಷರತೆ 96 to 97% ಕೇರಳ ಸಾಕ್ಷರತೆಯನ್ನು ಹೊಂದಿದೆ. ಇದು ನಿಜಕ್ಕೂ ಕೂಡ ನಾವು ಸ್ಕೂಲಲ್ಲೆಲ್ಲ ಓದಬೇಕಾದ್ರೆ ಹೇಳ್ತಾ ಇದ್ರು, ಕೇರಳ ಇಡೀ ಭಾರತ ದೇಶದಲ್ಲೇ
ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂತಹ ರಾಜ್ಯ ಅಂತ ಹೇಳಿಬಿಟ್ಟು ಒಂದು ಹೆಗ್ಗಳಿಕೆಗೆ ಕೇರಳ ರಾಜ್ಯ ಪಾತ್ರ ಆಗಿತ್ತು. ಆದರೆ ಈಗಲೂ ಕೂಡ ಮೊದಲನೇ ಪ್ಲೇಸಲ್ಲೇ ಇದೆ. ನಮ್ಮ ಕರ್ನಾಟಕ, ತಮಿಳುನಾಡು ಇವು ಕೂಡ ಅದಕ್ಕೆ ಕಾಂಪೀಟ್ ಕೊಟ್ಟುಕೊಂಡು ಅದರ ಸಮೀಪ ಹೋಗ್ತಾ ಇದ್ದೇವೆ ಸ್ನೇಹಿತರೆ. ಇದಾದಮೇಲೆ ಕೇರಳ ರಾಜ್ಯದ ರಾಜವಂಶಗಳು ಯಾವ್ಯಾವು ಅಂತ ನೋಡೋದಾದರೆ, ಚೇರ ಸಾಮ್ರಾಜ್ಯ, ಚೇರರು ಅಂತ ಕೇಳಿರ್ಬೋದು. ಚೇರ ಸಾಮ್ರಾಜ್ಯ ಈಸ್ ದ ಬಿಲ್ಡ್ ಇನ್ ಕೇರಳ. ಅದು ಮಲಯಾಳಂ ಮಾತೃಭಾಷೆಯುಳ್ಳ ಚೇರ ಸಾಮ್ರಾಜ್ಯ ಆಗಿತ್ತು. ಅದು ಕೇರಳದಲ್ಲಿ ಹುಟ್ಟಿತು ಸ್ನೇಹಿತರೆ. ಮತ್ತೆ ಕೊಚ್ಚಿ ಸಾಮ್ರಾಜ್ಯ, ಕೊಚ್ಚಿ ಅಂತ ಹೆಸರು ಕೇಳಿರ್ಬೋದು, ಕಲ್ಲಿಕೋಟೆ ಅಂತಾರಲ್ಲ ಅದು, ಅಲ್ಲಿ ಕೂಡ ಸಾಮ್ರಾಜ್ಯಗಳು ಹುಟ್ಕೊಳ್ತು. ಪಂಡಲಾಮ ಸಾಮ್ರಾಜ್ಯ, ಇದು ಕೂಡ ಕೇರಳದ ಅತಿ ದೊಡ್ಡ ಸಾಮ್ರಾಜ್ಯ, ಇದು ಕೂಡ ಕೇರಳದಲ್ಲಿ ಹುಟ್ಕೊಳ್ತು. ಮತ್ತು ಕೇರಳದ ನದಿಗಳ ಬಗ್ಗೆ ಮತ್ತು ಕೇರಳದ ಮೌಂಟೈನ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಕೇರಳದ ನದಿಗಳು, ಪೆರಿಯಾರ್ ನದಿ, ಇದು ಯಾಕೆ ಪೆರಿಯಾರ್ ಅಂತ ಹೆಸರು ಬಂತ ಗೊತ್ತಿಲ್ಲ. ಅಲ್ಲೊಂದು ಮುಲ್ಲಾ ಪೆರಿಯಾರ್ ಡ್ಯಾಮ್ ಅಂತ ಕೂಡ ಇದೆ. ಅದು ಮುಲ್ಲಾ ಪೆರಿಯಾರ್ ಡ್ಯಾಮ್ ಪ್ರಕಾರ ಹೆಂಗೆ ಅಂತಂದರೆ, ಸುಮಾರು 50 ವರ್ಷದಿಂದನೇ ಆ ಡ್ಯಾಮ್ದು ಎಕ್ಸ್ಪೈರಿ ಆಗೋಗ್ಬಿಟ್ಟಿದೆ. ಆದರೆ ಇನ್ನೂ ಕೂಡ ಆ ಡ್ಯಾಮ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಕೇರಳ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳು ಆ ಡ್ಯಾಮ್ ವಿಚಾರವಾಗಿ ಬಡ್ದಾಡ್ತಾ ಇದ್ದಾರೆ. ಈ ಡ್ಯಾಮ್ ಬೇಗ ಒಡೆದು ಹೊಸದು ಕಟ್ಟಿ ಅಂತ ಕೇರಳದವರು, ಇವರು ಯಾರೋ ತಮಿಳ್ನಾಡವರು ಬೇಡ ಚೆನ್ನಾಗಿದೆ ಅಂತ. ಬಿಕಾಸ್ ಅದು ಕೇರಳಕ್ಕೆ ಸೇರಿದ್ರು ಕೂಡ ಹೆಚ್ಚಿಗೆ ತಮಿಳ್ನಾಡಿಗೆ ಉಪಯೋಗ ಆಗುತ್ತೆ ಆ ಒಂದು ಉದ್ದೇಶದಿಂದ. ಮತ್ತು ಪಂಬಾ ರಿವರ್ ಇದೆ, ಚಾಲಿಯಾರ್ ರಿವರ್ ಇದೆ, ಮತ್ತು ಇನ್ನೊಂದು ಯಾವುದಿವೆ, ಕಬಿನಿ, ಭವಾನಿ, ಈ ರೀತಿಯಾದಂತಹ ರಿವರ್ಗಳೆಲ್ಲ ಕೇರಳ ರಾಜ್ಯದಲ್ಲಿ ನೋಡಲಿಕ್ಕೆ ಸಿಗ್ತವೆ ಸ್ನೇಹಿತರೆ. ಮತ್ತು ಕೇರಳದ ಬೆಟ್ಟಗಳು, ಅಣ್ಣಾಮುಡಿ ಬೆಟ್ಟ, ಇದನ್ನ ಹೇಳಕ್ಕೆ ಸ್ವಲ್ಪ ಇದಾಗುತ್ತೆ. ಅಣ್ಣಾಮುಡಿ ಬೆಟ್ಟ ಮತ್ತು ಮೀಸಾಪುಲಿಮಲೈ ಬೆಟ್ಟ ಮತ್ತು ಚೆಂಬಾ ಪೀಕ್ ಅಂತ ಹೇಳಿಬಿಟ್ಟು ಇಷ್ಟು ಮೌಂಟೈನ್ಗಳು ಕೇರಳದಲ್ಲಿ ನೋಡಲಿಕ್ಕೆ ಸಿಗ್ತವೆ. ಮತ್ತು ಈ ಕೇರಳ ಕರ್ನಾಟಕದ ಸಂಬಂಧ ಯಾವ ರೀತಿ ಇದೆ ಗೊತ್ತಾ? ಕೇರಳ ಕರ್ನಾಟಕದ ಸಂಬಂಧ ತಕ್ಕ ಮಟ್ಟಿಗೆ ಓಕೆ ಅಂತ ಇದ್ರೂ ಕೂಡ ಅಷ್ಟು ಚೆನ್ನಾಗೇನಿಲ್ಲ. ನೀವು ಕಾಸರಗೋಡು ನಮ್ಮ ಕರ್ನಾಟಕಕ್ಕೆ ಸೇರಬೇಕಿತ್ತು, ಅದನ್ನು ಬಲವಂತವಾಗಿ ಕಿತ್ಕೊಂಡಿದ್ದು ಕೇರಳ. ಮತ್ತು ಅಲ್ಲಿ ಪಣಿಕ್ಕರ್ ಅಂತ ಹೇಳಿಬಿಟ್ಟು ಒಬ್ಬರು ಕವಿ ಇದ್ದರು. ಆ ಕವಿಗಳು ಹೇಳ್ತಾ ಇದ್ರು, ಇದು ನಮ್ಮ ಕೇರಳ ರಾಜ್ಯ ತುಂಬ ಚಿಕ್ಕದಾಗಿ ಬಿಡುತ್ತೆ, ಜಾಸ್ತಿ ಬರಲ್ಲ, ಇದು ಕಾಸರಗೋಡನ್ನು ನಮಗೆ ಕೊಡಿ ಅಂತ ಹೇಳಿಬಿಟ್ಟು ಬಲವಂತವಾಗಿ ನಮ್ಮ ಕರ್ನಾಟಕದ ಕನ್ನಡಿಗರಿಂದ ಕಿತ್ಕೊಂಡು ಅವರು ಕಾಸರಗೋಡನ್ನು ತಮ್ಮ ಒಳಗಡೆ ಬಿಲಾಂಗ್ಸ್ ಮಾಡಿಕೊಂಡ್ರು. ಅದೊಂದು ಇವಾಗಲೂ ಕೂಡ ಕೇರಳ ಕರ್ನಾಟಕ ಗಡಿ ಭಾಗದಲ್ಲಿ ಇದಾಗ್ತಲೇ ಇದೆ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಸರಗೋಡು ಅಂತ ಹೇಳಿ ಒಂದು ಪಿಕ್ಚರ್ ಕೂಡ ಬಂತು. ಆಗ ಅಲ್ಲಿ ಆ ಪಿಕ್ಚರಲ್ಲಿ ತೋರಿಸಿದ್ರು ಕೇರಳದಲ್ಲಿ ಕನ್ನಡಿಗರ ಮೇಲೆ ಯಾವ ರೀತಿಯಾಗಿ ದೌರ್ಜನ್ಯ ಇದೆ ಅಂತ. ಎಷ್ಟೋ ಕೇರಳದ ರಾಜಕಾರಣಿಗಳು ಕನ್ನಡವನ್ನೇ ಮಾತಾಡ್ತಾರೆ, ಕನ್ನಡದಲ್ಲೇ ಮಾತಾಡ್ತಾರೆ. ಇಷ್ಟರ ಮಟ್ಟಿಗೆ ಭಾವನಾತ್ಮಕವಾಗಿ ಅವರಲ್ಲಿ ಕನ್ನಡ ಭಾಷೆ ಅನ್ನೋದು ಉಳಿದಿದೆ ಸ್ನೇಹಿತರೆ. ನಿಮ್ಗೇನನ್ಸುತ್ತೆ ಈ ಕೇರಳದ ಬಗ್ಗೆ? ದಯಮಾಡಿ ಕಾಮೆಂಟ್ ಮಾಡಿ. ಮತ್ತು ನನ್ನ ಚಾನಲಲ್ಲಿ ಯಾವ ರೀತಿಯಾಗಿ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಯಿತಾ, ಯೂಸ್ ಆಗಿಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.